ನಾನಿವತ್ತು ಬ್ರೇಕ್ಫಾಸ್ಟಿಗೆ ಹೆಲ್ದಿ ಮತ್ತು ಪ್ರೋಟೀನ್ ಪ್ಯಾಕ್ ಇರೋ ಹೆಸರುಬೇಳೆ ಇಡ್ಲಿ ಮಾಡಿದ್ದೆ ಫ್ರೆಂಡ್ಸ್. ಇವು ಎಷ್ಟು ಹೆಲ್ದಿ ಆಗಿದ್ವಲ್ಲ ಅಷ್ಟೇ ಟೇಸ್ಟಿ ಆಗಿದ್ವು ಫ್ರೆಂಡ್ಸ್. ಮತ್ತು ಮಾಡೋದು ಭಾಳ ಈಸಿ ಐತಿ, ಸಿಂಪಲಾಗಿ ರೆಡಿ ಆಕೈತಿ. ದಿನ ಸೇಮ್ ಬ್ರೇಕ್ಫಾಸ್ಟ್ನ ರಿಪೀಟ್ ಮಾಡೋ ಬದಲು ಏನಾರ ಹೆಲ್ದಿ ಮಾಡೋದು ಪ್ಲ್ಯಾನ್ ಮಾಡಿದಾಗ ಈ ಇಡ್ಲಿನ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುತ್ತೆ. ಬರ್ರಿ ಫ್ರೆಂಡ್ಸ್, ಈ ಹೆಲ್ದಿಯಾಗಿರೋ ಇಡ್ಲಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲೇ ಹೆಸರುಬೇಳೆನ ರಾತ್ರಿನ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದು ನಾನು ಮಿಕ್ಸರ್ ಜಾರ್ ಒಳಗೆ ಹೆಸರುಬೇಳೆ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ತೆಗೆದು ಚಲೋತಂಗ ಒಂದು 2-3 ನಿಮಿಷ ಈ ರೀತಿ ಬೀಟ್ ಮಾಡೀನಿ ಫ್ರೆಂಡ್ಸ್. ನಾವು ಎಷ್ಟು ಹೆಸರುಬೇಳೆ ತೊಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ನಾನಿಲ್ಲಿ ಚಿರೋಟಿ ರವೆ ಮತ್ತು ಮೊಸರನ್ನು ಹಾಕ್ಕೊಂಡೀನಿ. ಎರಡೂ ಹಾಕಿದ ಮೇಲೆ ನಾವು ಇದನ್ನು ಚಲೋತಂಗ ಮಿಕ್ಸ್ ಮಾಡಿಕೊಂಡು ಈ ಬ್ಯಾಟರ್ಗೆ ಒಂದು 10 ನಿಮಿಷ ನಾವು ಇದನ್ನು ರೆಸ್ಟ್ ಕೊಟ್ಬಿಡೋಣ. ಅಂದ್ರೆ ನಮ್ದು ರವಾನೂ ಅದ್ರ ಜೊತೆ ಚಲೋತಂಗ ನೆನೀತೈತೆ ಅಂಥೇಳಿ 10 ನಿಮಿಷ ಆದಮೇಲೆ ನಾವು ಇದಕ್ಕೆ ನಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿನ ಹಾಕೋಬೋದು. ನಾನಿಲ್ಲೇ ಬೀನ್ಸ್ ಮತ್ತು ಕ್ಯಾರೆಟನ್ನು ಚಾಪರ್ನ್ಯಾಗ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೆ. ಹಂಗೆ ಬಾಯ್ಲ್ಡ್ ಕಾರ್ನನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡೇನಿ. ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನಷ್ಟು ನಾನಿಲ್ಲೇ ಎಣ್ಣೆನ ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋದ್ರಿಂದ ನಮ್ಮದು ಇಡ್ಲಿ ಡ್ರೈ ಆಗಂಗಿಲ್ಲ, ತಿನ್ನುವಾಗ ಸಾಫ್ಟಾಗಿ ಇರ್ತಾವೆ. ಒಂದ್ಸತಿ ಇದೆಲ್ಲ ಚಲೋತಂಗ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಈನೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಮ್ಮೆ ಚಲೋತಂಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ನಾನು ಆಲ್ರೆಡಿ ಅಲ್ಲಿ ಇಡ್ಲಿ ಮಾಡೋಕ್ಕೆ ನೀರು ಬಿಸಿಗಿಟ್ಟೇನಿ ಮತ್ತು ನಾನು ಇಡ್ಲಿ ಪಾತ್ರೆಗೂ ಎಣ್ಣೆನೋ ತುಪ್ಪನೋ ಹಚ್ಕೊಂಡು ನಾವು ರೆಡಿ ಮಾಡಿಟ್ಟಿರೋಂಥ ಬ್ಯಾಟರ್ನ ಇದಕ್ಕೆ ಹಾಕ್ಕೊಂಡು 10-12 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಬಿಟ್ರೆ ನಮ್ದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಹೆಸರುಬೇಳೆ ಇಡ್ಲಿ ರೆಡಿ ಆಗಿರ್ತಾವೆ ನೋಡಿರಿ ಫ್ರೆಂಡ್ಸ್. ಬಿಸಿ ಇಡ್ಲಿ ಮಸ್ತಾಗಿದ್ದು, ನೀವು ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಥ್ಯಾಂಕ್ ಯು.